ಬೆಳಗಾವಿಯಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. 15 ದಿನಗಳಿಂದ ನೀರೇ ಬರ್ತಾ ಇಲ್ಲ ಅಂತ ಆರೋಪವನ್ನ ಕೂಡ ಮಾಡಿದ್ದಾರೆ. ವಿದ್ಯಾರ್ಥಿನಿಯರಿಗೆ ನೀರೇ ಬರ್ತಾ ಇಲ್ಲ, ಕುಡಿಯೋದಕ್ಕಾಗಿರಬಹುದು, ಮಗದೊಂದು ಯಾವುದಕ್ಕೂ ಕೂಡ ನೀರು ಬರ್ತಾ ಇಲ್ಲ. ಅಷ್ಟೇ ಅಲ್ಲ, ಮೆನು ಪ್ರಕಾರ ಊಟ ಕೂಡ ಕೊಡ್ತಾ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವಿದ್ಯಾರ್ಥಿನಿಯರು. ಮೆಟ್ರಿಕ್ ನಂತರದ ವಸತಿ ನಿಲಯದಲ್ಲಿ ನಡೆದಿರುವಂತ ಘಟನೆ ಇದು. ಹೊಟ್ಟೆ ತುಂಬಾ ಊಟ ಕೊಡೋದಿಲ್ಲ, ಮೆನು ಪ್ರಕಾರ ಊಟ ಕೊಡೋದಿಲ್ಲ. ಹೋಗ್ಲಿ, ನೀರಾದ್ರೂ ಸಿಗುತ್ತಾ? ನೀರು ಕೂಡ ಇಲ್ಲ. ಯಾವುದೇ ಮೂಲ ಸೌಕರ್ಯಗಳಿಲ್ಲ ಇಲ್ಲಿ ಅಂತ ಪ್ರತಿಭಟನೆಯ ಹಾದಿಯನ್ನ ವಿದ್ಯಾರ್ಥಿನಿಯರು ಹಿಡಿದಿದ್ದಾರೆ. ಮೂಲಸೌಕರ್ಯ ಕೊಡಿ ಕನಿಷ್ಠ ಪಕ್ಷ ಅಂತ ಆಗ್ರಹಿಸ್ತಾ ಇದ್ದಾರೆ. ಕನಿಷ್ಠ ಪಕ್ಷ ಮೂಲಸೌಕರ್ಯ ಕೊಡಿ. ಹಾಸ್ಟೆಲ್ ಅದು ಇರೋದಕ್ಕೆ ಜಾಗ ಕೊಟ್ರೆ ಸಾಲೋದಿಲ್ಲ, ತಿನ್ನೋದಕ್ಕೆ ಊಟ, ಅದು ಒಳ್ಳೆ ಗುಣಮಟ್ಟದ ಊಟ, ಕಳಪೆ ಅಲ್ಲ, ಅದರ ಜೊತೆಯಲ್ಲಿ ನೀರು ಕುಡಿಯೋದಕ್ಕೆ ಇಷ್ಟು ಕೊಡಬೇಕು, ಅಷ್ಟು ಕೊಡ್ತಾ ಇಲ್ಲ. ಬೇಸಿಕ್ ಆಗಿ ಏನು ಕೊಡಬೇಕು ಅದೇ ಕೊಡ್ಲಾಗ್ತಾ ಇಲ್ಲ ಇಲ್ಲಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿನಿಯರು. ಹಾಸ್ಟೆಲ್ ವಿದ್ಯಾರ್ಥಿನಿಯರು ಪ್ರತಿಭಟನೆಯ ಹಾದಿಯನ್ನ ತುಳಿದಿರೋದು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಅವರೆಲ್ಲರೂ ಕೂಡ ವಿದ್ಯಾರ್ಥಿನಿಯರು ಹಾಸ್ಟೆಲ್ ಅಲ್ಲಿ ಸ್ಟೇ ಆಗಿದ್ದಾರೆ. ಆ ಹಾಸ್ಟೆಲ್ ಅಲ್ಲಿ ಮೆನು ಪ್ರಕಾರ ಊಟ ಕೊಡೋದಿಲ್ಲ, ಯಾವುದು ಕೂಡ ಗೈಡ್ಲೈನ್ಸ್ ಪ್ರಕಾರ ನಡೆಯೋದಿಲ್ಲ, ನಿಯಮಗಳು ಯಾವುದು ಕೂಡ ಲೆಕ್ಕಕ್ಕಿಲ್ಲ. ಆ ಹಾಸ್ಟೆಲ್ಗೆ ಕನಿಷ್ಠ ಪಕ್ಷ ನೀರಾದ್ರೂ ಕೊಡ್ತಾರ, ಅದು ಕೂಡ ಕೊಡ್ತಾ ಇಲ್ಲ ಅಂತ ವಿದ್ಯಾರ್ಥಿನಿಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಮಗೆ ಸಿಗಬೇಕಾದಂತಹ ಮೂಲ ಸೌಕರ್ಯಗಳು, ಮೂಲಭೂತ ಸೌಲಭ್ಯಗಳು ಅದನ್ನಾದ್ರೂ ಕೊಡಿಸಿ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರತಿಭಟನೆಯ ಹಾದಿಯನ್ನ ಕೂಡ ಹಿಡಿದಿದ್ದಾರೆ. ಈಗ ಮತ್ತ ಸಾರು ಬೇಳೆ ಸಾರೆಲ್ಲ ಮಾಡ್ತಾರ? ಇಲ್ಲ, ಟೊಮೆಟೊ ಸಾರು ಮಾಡ್ತಾರೆ. ಒಂದ್ ವಾರದಿಂದ ಏನೇನ್ ಕೊಡ್ತಾರೆ ನಿಮ್ ತರಕಾರಿ? ಈಗ ಮಧ್ಯಾಹ್ನ ನಮಗೆ ಕಾಳು ಪಲ್ಯ ಕೊಡೋದಿದ್ರಿ, ಬಟ್ ಕಾಳು ಪಲ್ಯ ಮೆನು ಚಾರ್ಟ್ ಪ್ರಕಾರ ಕೊಡಲ್ಲ. ಅಲ್ಲ, ನೀವೇನ್ ನೋಡ್ರಿ, ಅದು ನೋಡಿ ಸರಿ ಎಲ್ಲ ಈ ಕಡೆ ಬಾ. ನೀವೇನ್ ನೋಡ್ರಿ, ಅದು ನೋಡಿ ಸರಿ ಎಲ್ಲ ಈ ಕಡೆ ಬಾ. ನೀವೇನ್ ನೋಡ್ರಿ, ಅದು ನೋಡಿ ಸರಿ ಎಲ್ಲ ಈ ಕಡೆ ಬಾ. ನೀವೇನ್ ನೋಡ್ರಿ, ಅದು ನೋಡಿ ಸರಿ ಎಲ್ಲ ಈ ಕಡೆ ಬಾ. ನೀವೇನ್ ನೋಡ್ರಿ, ಅದು ನೋಡಿ ಸರಿ ಎಲ್ಲ ಈ ಕಡೆ ಬಾ. ಈಗ ಮತ್ತ ಸಾರು ಬೇಳೆ ಸಾರೆಲ್ಲ ಮಾಡ್ತಾರ? ಇಲ್ಲ, ಟೊಮೆಟೊ ಸಾರು ಮಾಡ್ತಾರೆ. ಒಂದ್ ವಾರದಿಂದ ಏನೇನ್ ಕೊಡ್ತಾರೆ ನಿಮ್ ತರಕಾರಿ? ಈಗ ಮಧ್ಯಾಹ್ನ ನಮಗೆ ಕಾಳು ಪಲ್ಯ ಕೊಡೋದಿದ್ರಿ, ಬಟ್ ಕಾಳು ಪಲ್ಯ ಮೆನು ಚಾರ್ಟ್ ಪ್ರಕಾರ ಕೊಡಲ್ಲ. ಬೆಳಗಾವಿಯಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. 15 ದಿನಗಳಿಂದ ನೀರೇ ಬರ್ತಾ ಇಲ್ಲ ಅಂತ ಆರೋಪವನ್ನ ಕೂಡ ಮಾಡಿದ್ದಾರೆ. ವಿದ್ಯಾರ್ಥಿನಿಯರಿಗೆ ನೀರೇ ಬರ್ತಾ ಇಲ್ಲ, ಕುಡಿಯೋದಕ್ಕಾಗಿರಬಹುದು, ಮಗದೊಂದು ಯಾವುದಕ್ಕೂ ಕೂಡ ನೀರು ಬರ್ತಾ ಇಲ್ಲ. ಅಷ್ಟೇ ಅಲ್ಲ, ಮೆನು ಪ್ರಕಾರ ಊಟ ಕೂಡ ಕೊಡ್ತಾ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವಿದ್ಯಾರ್ಥಿನಿಯರು. ಮೆಟ್ರಿಕ್ ನಂತರದ ವಸತಿ ನಿಲಯದಲ್ಲಿ ನಡೆದಿರುವಂತ ಘಟನೆ ಇದು. ಹೊಟ್ಟೆ ತುಂಬಾ ಊಟ ಕೊಡೋದಿಲ್ಲ, ಮೆನು ಪ್ರಕಾರ ಊಟ ಕೊಡೋದಿಲ್ಲ. ಹೋಗ್ಲಿ, ನೀರಾದ್ರೂ ಸಿಗುತ್ತಾ? ನೀರು ಕೂಡ ಇಲ್ಲ. ಯಾವುದೇ ಮೂಲ ಸೌಕರ್ಯಗಳಿಲ್ಲ ಇಲ್ಲಿ ಅಂತ ಪ್ರತಿಭಟನೆಯ ಹಾದಿಯನ್ನ ವಿದ್ಯಾರ್ಥಿನಿಯರು ಹಿಡಿದಿದ್ದಾರೆ. ಮೂಲಸೌಕರ್ಯ ಕೊಡಿ ಕನಿಷ್ಠ ಪಕ್ಷ ಅಂತ ಆಗ್ರಹಿಸ್ತಾ ಇದ್ದಾರೆ. ಕನಿಷ್ಠ ಪಕ್ಷ ಮೂಲಸೌಕರ್ಯ ಕೊಡಿ. ಹಾಸ್ಟೆಲ್ ಅದು ಇರೋದಕ್ಕೆ ಜಾಗ ಕೊಟ್ರೆ ಸಾಲೋದಿಲ್ಲ, ತಿನ್ನೋದಕ್ಕೆ ಊಟ, ಅದು ಒಳ್ಳೆ ಗುಣಮಟ್ಟದ ಊಟ, ಕಳಪೆ ಅಲ್ಲ, ಅದರ ಜೊತೆಯಲ್ಲಿ ನೀರು ಕುಡಿಯೋದಕ್ಕೆ ಇಷ್ಟು ಕೊಡಬೇಕು, ಅಷ್ಟು ಕೊಡ್ತಾ ಇಲ್ಲ. ಬೇಸಿಕ್ ಆಗಿ ಏನು ಕೊಡಬೇಕು ಅದೇ ಕೊಡ್ಲಾಗ್ತಾ ಇಲ್ಲ ಇಲ್ಲಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿನಿಯರು. ಹಾಸ್ಟೆಲ್ ವಿದ್ಯಾರ್ಥಿನಿಯರು ಪ್ರತಿಭಟನೆಯ ಹಾದಿಯನ್ನ ತುಳಿದಿರೋದು
ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಅವರೆಲ್ಲರೂ ಕೂಡ ವಿದ್ಯಾರ್ಥಿನಿಯರು ಟೊಮೆಟೊ ಸರ್ ಹಾಸ್ಟೆಲ್ ಅಲ್ಲಿ ಸ್ಟೇ ಆಗಿದ್ದಾರೆ. ಆ ಹಾಸ್ಟೆಲ್ ಅಲ್ಲಿ ಮೆನು ಪ್ರಕಾರ ಊಟ ಕೊಡೋದಿಲ್ಲ, ಯಾವುದು ಕೂಡ ಗೈಡ್ಲೈನ್ಸ್ ಪ್ರಕಾರ ನಡೆಯೋದಿಲ್ಲ, ನಿಯಮಗಳು ಯಾವುದು ಕೂಡ ಲೆಕ್ಕಕ್ಕಿಲ್ಲ. ಆ ಹಾಸ್ಟೆಲ್ಗೆ ಕನಿಷ್ಠ ಪಕ್ಷ ನೀರಾದ್ರೂ ಕೊಡ್ತಾರ, ಅದು ಕೂಡ ಕೊಡ್ತಾ ಇಲ್ಲ ಅಂತ ವಿದ್ಯಾರ್ಥಿನಿಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಮಗೆ ಸಿಗಬೇಕಾದಂತಹ ಮೂಲ ಸೌಕರ್ಯಗಳು, ಮೂಲಭೂತ ಸೌಲಭ್ಯಗಳು ಅದನ್ನಾದ್ರೂ ಕೊಡಿಸಿ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರತಿಭಟನೆಯ ಹಾದಿಯನ್ನ ಕೂಡ ಹಿಡಿದಿದ್ದಾರೆ. ಈಗ ಮತ್ತ ಸಾರು ಬೇಳೆ ಸಾರೆಲ್ಲ ಮಾಡ್ತಾರ? ಇಲ್ಲ, ಟೊಮೆಟೊ ಸಾರು ಮಾಡ್ತಾರೆ. ಒಂದ್ ವಾರದಿಂದ ಏನೇನ್ ಕೊಡ್ತಾರೆ ನಿಮ್ ತರಕಾರಿ? ಈಗ ಮಧ್ಯಾಹ್ನ ನಮಗೆ ಕಾಳು ಪಲ್ಯ ಕೊಡೋದಿದ್ರಿ, ಬಟ್ ಕಾಳು ಪಲ್ಯ ಮೆನು ಚಾರ್ಟ್ ಪ್ರಕಾರ ಕೊಡಲ್ಲ. ಅಲ್ಲ ನೀವೇನ್ ನೋಡ್ರಿ ಅದು ನೋಡಿ ಸರಿ ಎಲ್ಲ ಈ ಕಡೆ ಬಾ. ನೀವೇನ್ ನೋಡ್ರಿ ಅದು ನೋಡಿ ಸರಿ ಎಲ್ಲ ಈ ಕಡೆ ಬಾ. ನೀವೇನ್ ನೋಡ್ರಿ ಅದು ನೋಡಿ ಸರಿ ಎಲ್ಲ ಈ ಕಡೆ ಬಾ. ನೀವೇನ್ ನೋಡ್ರಿ ಅದು ನೋಡಿ ಸರಿ ಎಲ್ಲ ಈ ಕಡೆ ಬಾ. ನೀವೇನ್ ನೋಡ್ರಿ ಅದು ನೋಡಿ ಸರಿ ಎಲ್ಲ ಈ ಕಡೆ ಬಾ. ಏನ್ ಹೇಳ್ತಾರ? ಈಗ ಮತ್ತ ಸಾರು ಬೇಳೆ ಸಾರೆಲ್ಲ ಮಾಡ್ತಾರ? ಇಲ್ಲ, ಟೊಮೆಟೊ ಸಾರು ಮಾಡ್ತಾರೆ. ಒಂದ್ ವಾರದಿಂದ ಏನೇನ್ ಕೊಡ್ತಾರೆ ನಿಮ್ ತರಕಾರಿ? ಈಗ ಮಧ್ಯಾಹ್ನ ನಮಗೆ ಕಾಳು ಪಲ್ಯ ಕೊಡೋದಿದ್ರಿ, ಬಟ್ ಕಾಳು ಪಲ್ಯ ಮೆನು ಚಾರ್ಟ್ ಪ್ರಕಾರ ಕೊಡಲ್ಲ. ಬೆಳಗಾವಿಯಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. 15 ದಿನಗಳಿಂದ ನೀರೇ ಬರ್ತಾ ಇಲ್ಲ ಅಂತ ಆರೋಪವನ್ನ ಕೂಡ ಮಾಡಿದ್ದಾರೆ. ವಿದ್ಯಾರ್ಥಿನಿಯರಿಗೆ ನೀರೇ ಬರ್ತಾ ಇಲ್ಲ, ಕುಡಿಯೋದಕ್ಕಾಗಿರ್ಬೋದು, ಮಗದೊಂದು ಯಾವುದಕ್ಕೂ ಕೂಡ ನೀರು ಬರ್ತಾ ಇಲ್ಲ. ಅಷ್ಟೇ ಅಲ್ಲ, ಮೆನು ಪ್ರಕಾರ ಊಟ ಕೂಡ ಕೊಡ್ತಾ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವಿದ್ಯಾರ್ಥಿನಿಯರು. ಮೆಟ್ರಿಕ್ ನಂತರದ ವಸತಿ ನಿಲಯದಲ್ಲಿ ನಡೆದಿರುವಂತ ಘಟನೆ ಇದು. ಹೊಟ್ಟೆ ತುಂಬಾ ಊಟ ಕೊಡೋದಿಲ್ಲ, ಮೆನು ಪ್ರಕಾರ ಊಟ ಕೊಡೋದಿಲ್ಲ, ಹೋಗ್ಲಿ ನೀರಾದ್ರೂ ಸಿಗುತ್ತಾ? ನೀರು ಕೂಡ ಇಲ್ಲ, ಯಾವುದೇ ಮೂಲ ಸೌಕರ್ಯಗಳಿಲ್ಲ ಇಲ್ಲಿ ಅಂತ ಪ್ರತಿಭಟನೆಯ ಹಾದಿಯನ್ನ ವಿದ್ಯಾರ್ಥಿನಿಯರು ಹಿಡಿದಿದ್ದಾರೆ. ಮೂಲಸೌಕರ್ಯ ಕೊಡಿ ಕನಿಷ್ಠ ಪಕ್ಷ ಅಂತ ಆಗ್ರಹಿಸ್ತಾ ಇದ್ದಾರೆ. ಕನಿಷ್ಠ ಪಕ್ಷ ಮೂಲ ಸೌಕರ್ಯ ಕೊಡಿ. ಹಾಸ್ಟೆಲ್ ಅದು ಇರೋದಕ್ಕೆ ಜಾಗ ಕೊಟ್ರೆ ಸಾಲೋದಿಲ್ಲ, ತಿನ್ನೋದಕ್ಕೆ ಊಟ, ಅದು ಒಳ್ಳೆ ಗುಣಮಟ್ಟದ ಊಟ, ಕಳಪೆ ಅಲ್ಲ, ಅದರ ಜೊತೆಯಲ್ಲಿ ನೀರು ಕುಡಿಯೋದಕ್ಕೆ ಇಷ್ಟು ಕೊಡಬೇಕು, ಅಷ್ಟು ಕೊಡ್ತಾ ಇಲ್ಲ. ಬೇಸಿಕ್ ಆಗಿ ಏನು ಕೊಡಬೇಕು ಅದೇ ಕೊಡ್ಲಾಗ್ತಾ ಇಲ್ಲ ಇಲ್ಲಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿನಿಯರು. ಹಾಸ್ಟೆಲ್ ವಿದ್ಯಾರ್ಥಿನಿಯರು ಪ್ರತಿಭಟನೆಯ ಹಾದಿಯನ್ನ ತುಳಿದಿರೋದು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಅವರೆಲ್ಲರೂ ಕೂಡ ವಿದ್ಯಾರ್ಥಿನಿಯರು ಹಾಸ್ಟೆಲ್ ಅಲ್ಲಿ ಸ್ಟೇ ಆಗಿದ್ದಾರೆ. ಆ ಹಾಸ್ಟೆಲ್ ಅಲ್ಲಿ ಮೆನು ಪ್ರಕಾರ ಊಟ ಕೊಡೋದಿಲ್ಲ, ಯಾವುದು ಕೂಡ ಗೈಡ್ಲೈನ್ಸ್ ಪ್ರಕಾರ ನಡೆಯೋದಿಲ್ಲ, ನಿಯಮಗಳು ಯಾವುದು ಕೂಡ ಲೆಕ್ಕಕ್ಕಿಲ್ಲ. ಆ ಹಾಸ್ಟೆಲ್ಗೆ ಕನಿಷ್ಠ ಪಕ್ಷ ನೀರಾದ್ರೂ ಕೊಡ್ತಾರ, ಅದು ಕೂಡ ಕೊಡ್ತಾ ಇಲ್ಲ ಅಂತ ವಿದ್ಯಾರ್ಥಿನಿಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಮಗೆ ಸಿಗಬೇಕಾದಂತಹ ಮೂಲ ಸೌಕರ್ಯಗಳು, ಮೂಲಭೂತ ಸೌಲಭ್ಯಗಳು ಅದನ್ನಾದ್ರೂ ಕೊಡಿಸಿ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರತಿಭಟನೆಯ ಹಾದಿಯನ್ನ ಕೂಡ ಹಿಡಿದಿದ್ದಾರೆ. ಈಗ ಮತ್ತ ಸಾರು ಬೇಳೆ ಸಾರೆಲ್ಲ ಮಾಡ್ತಾರ? ಇಲ್ಲ, ಟೊಮೆಟೊ ಸಾರು ಮಾಡ್ತಾರೆ. ಒಂದ್ ವಾರದಿಂದ ಏನೇನ್ ಕೊಡ್ತಾರೆ ನಿಮ್ ತರಕಾರಿ? ಈಗ ಮಧ್ಯಾಹ್ನ ನಮಗೆ ಕಾಳು ಪಲ್ಯ ಕೊಡೋದಿದ್ರಿ, ಬಟ್ ಕಾಳು ಪಲ್ಯ ಮೆನು ಚಾರ್ಟ್ ಪ್ರಕಾರ ಕೊಡಲ್ಲ. ಅಲ್ಲ ನೀವೇನ್ ನೋಡ್ರಿ ಅದು ನೋಡಿ ಸರಿ ಎಲ್ಲ ಈ ಕಡೆ ಬಾ. ನೀವೇನ್ ನೋಡ್ರಿ ಅದು ನೋಡಿ ಸರಿ ಎಲ್ಲ ಈ ಕಡೆ ಬಾ. ನೀವೇನ್ ನೋಡ್ರಿ ಅದು ನೋಡಿ ಸರಿ ಎಲ್ಲ ಈ ಕಡೆ ಬಾ. ನೀವೇನ್ ನೋಡ್ರಿ ಅದು ನೋಡಿ ಸರಿ ಎಲ್ಲ ಈ ಕಡೆ ಬಾ. ನೀವೇನ್ ನೋಡ್ರಿ ಅದು ನೋಡಿ ಸರಿ ಎಲ್ಲ ಈ ಕಡೆ ಬಾ.
ಏನ್ ಹೇಳ್ತಾರ? ಈಗ ಮತ್ತ ಸಾರು ಬೇಳೆ ಸಾರೆಲ್ಲ ಮಾಡ್ತಾರ? ಇಲ್ಲ, ಟೊಮೆಟೊ ಸಾರು ಮಾಡ್ತಾರೆ. ಒಂದ್ ವಾರದಿಂದ ಏನೇನ್ ಕೊಡ್ತಾರೆ ನಿಮ್ ತರಕಾರಿ? ಈಗ ಮಧ್ಯಾಹ್ನ ನಮಗೆ ಕಾಳು ಪಲ್ಯ ಕೊಡೋದಿದ್ರಿ, ಬಟ್ ಕಾಳು ಪಲ್ಯ ಮೆನು ಚಾರ್ಟ್ ಪ್ರಕಾರ ಕೊಡಲ್ಲ.